ಮತ್ತು ಡಿಸೈನ್ಗಳು ನಿಮಗೆ ನೈಟೀಸಲ್ಲಿ ಎಷ್ಟು ವೆರೈಟಿ ಬೇಕಾಗಿದೆ ಅಷ್ಟು ವೆರೈಟಿ ನನ್ನ ಹತ್ರ ಸಿಗ್ಬಿಡುತ್ತೆ. ಕಾನ್ಸೆಪ್ಟ್ ಸಿಗ್ಬಿಡುತ್ತೆ, ಪ್ಯಾಟರ್ನ್ಸ್ ನನ್ನ ಗ್ಯಾರಂಟಿ ಇರುತ್ತೆ. ನಿನಗೆ 50ಅಲ್ಲಿ 2 ಅಂಗಡಿಯಲ್ಲಿ ಸಿಗುತ್ತೆ. ಬಟ್ ಆ ಪ್ಯಾಟರ್ನ್ ಸಿಗಲ್ಲ. ಅದರಲ್ಲಿ ಏನಂದರೆ ಚೆನ್ ಟೈಪ್ ಜುಪ್ ಕಾನ್ಸೆಪ್ಟ್ ಡಿಫ್ರೆಂಟ್ ಪ್ಯಾಟರ್ನು, ಅಲ್ಲಿ ಜುಪ್ ಫ್ಯಾಬ್ರಿಕ್ ಅಂದರೆ ಪ್ಯೂರ್ ಕಾಟನ್ ಬೇಸು. ನೀವು 75 ರುಪೀಸ್ ತೊಗೊಳ್ತೀರಾ ಅಂದರೆ ಕಾನ್ಸೆಪ್ಟ್ ಏನು ಸಿಗುತ್ತೆ ಅಂದರೆ ಗುಡ್ ಪ್ರಾಡಕ್ಟ್. ಕಾನ್ಸೆಪ್ಟ್ ಏನಿದೆ ಅಂದರೆ ಕ್ವಾಲಿಟಿ ವೈಸ್ ಆರ್ಟಿಕಲ್ಗಳು. ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ. ನಾವು ನಿಮ್ಮ ಫ್ರೆಂಡ್ಸ್ ಸಿದ್ಧಾರ್ಥ್ ಸಾವ್ರಿಯಾ ಸೇಲ್ಸ್ ಆ್ಯಂಡ್ ಮಿಲ್ಸಿಂದ. ಇವತ್ತು ಕಾನ್ಸೆಪ್ಟ್ ತೊಗೊಂಡು ಬಂದಿದ್ದೀನಿ ನೈಟೀಸಲ್ಲಿ ಫ್ಯಾನ್ಸಿ ವೆರೈಟಿ ಏನು ಬಂದಿದೆ ಪ್ಯಾಟರ್ನ್ ನೋಡಿ. ರೆಗ್ಯುಲರ್ ನಾನು 75 ರುಪೀಸಿಂದ ತೋರಿಸ್ತಾ ಇತ್ತು. ಈ ಸಲನೇ 75 ರುಪೀಸಿಂದನೇ ಸ್ಟಾರ್ಟಿಂಗ್ ಇದೆ. ಬಟ್ ಇವತ್ತು ಆರ್ಟಿಕಲ್ ನಾನು ಸ್ವಲ್ಪ ಪ್ರೀಮಿಯಮ್ ಆರ್ಟಿಕಲ್ ಬಗ್ಗೆ ತೊಗೊಂಡು ಬರೋಣ. ಫ್ಯಾನ್ಸಿ ಐಟಮ್ ನೈಟೀಸಲ್ಲಿ ಏನು ಫ್ಯಾನ್ಸಿ ಐಟಮ್ ಬರ್ತಾ ಇದೆ ಇವಾಗ ಈ ಟೈಮ್ಗೆ, ಏನು ಹೋಗ್ತಾ ಇದೆ ಸ್ಟ್ರೆಚಬಲ್ ವಿತ್ ಕಾನ್ಸೆಪ್ಟಲ್ಲಿ, ಆ ರೀತಿ ಪ್ಯಾಟರ್ನ್ಗಳು ಮತ್ತು ಡಿಸೈನ್ಗಳು ನೈಟೀಸಲ್ಲಿ. ಅಂದರೆ ನೆಕ್ ಸ್ಟ್ರೆಚಬಲ್, ಅದರಲ್ಲಿ ಆರಾಮಾಗಿ ಫಿಟ್ ಟೈಪ್ ಯಾವುದು ಯೂಸ್ ಬೇಕಾಗಿದೆ, ಯಾವ ರೀತಿ ಪ್ಯಾಟರ್ನ್ ಬೇಕಾಗಿದೆ ಆ ರೀತಿ ಪ್ಯಾಟರ್ನ್ಗಳು ಇವಾಗ ನೋಡಿ. ಕಟ್ ಸ್ಲೀವ್ಸಲ್ಲಿ ರೆಗ್ಯುಲರ್ ನಾನು ಲಾಂಗ್ ಸ್ಲೀವ್ಸ್ ಪ್ಯಾಟರ್ನಲ್ಲಿ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ತೊಗೊಂಡು ಬರ್ತಾಯಿತ್ತು. ಬಟ್ ಈ ಸಲ ಕಟ್ ಸ್ಲೀವ್ಸಲ್ಲಿ ಮತ್ತು ಡಿಸೈನರ್ ಪ್ಯಾಟರ್ನಲ್ಲಿ ನೈಟಿಗಳು ಏನು ಬಂದಿದೆ ನನ್ನ ಹತ್ರ, ಅದೇ ಆರ್ಟಿಕಲ್ ನಾನು ನಿನಗೆ ಇವತ್ತು ತೋರಿಸ್ತಾ ಇದ್ದೀನಿ. ನೈಟೀಸ್ ವ್ಯಾಪಾರ ಅಂದರೆ ಲೋ ಬಜೆಟಿಂದ ಮಾಡ್ಬೋದು. ರೆಗ್ಯುಲರ್ ಜನಗೆ ಇನ್ನೂ ಗೊತ್ತಿಲ್ಲ. ಅಂಗಡಿಗಳು ಏನು ಒಂದು ದೊಡ್ಡ ಮಾರ್ಕೆಟಲ್ಲಿ ನೋಡ್ತೀರ ಅಂದರೆ 50 ಅಂಗಡಿ ಸಾಡಿದು ಇರ್ತಾರೆ, ಅಂದರೆ 50 ಅಂಗಡಿ ಕುರ್ತೀಸ್ದು ಇರ್ತಾರೆ. ಬಟ್ ನೈಟೀಸ್ ವ್ಯಾಪಾರ ಅಂದರೆ ತುಂಬ ರೇರ್ ಜನ. ನಿನಗೆ 50 ಅಂಗಡಿಯಲ್ಲಿ ಒಂದಿಲ್ಲ ಅಂದರೆ 2 ಒಬ್ಬ ಸಿಗುತ್ತೆ ನೈಟೀಸ್ ಇಡೋರು. ಬಟ್ ಡೈಲಿ ವೇರ್ ಯೂಸ್ ಮಾಡೋಕ್ಕೆ ನೈಟಿ ರೆಗ್ಯುಲರ್ ಸೇಲ್ ಆಗುತ್ತೆ. ಜನಗೆ ಇನ್ನೂ ಗೊತ್ತಿಲ್ಲ ನೈಟೀಸ್ ಯಾವ ಕಡೆ ಸೇಲ್ ಆಗ್ತಾಯಿದೆ, ನೈಟೀಸ್ ಏನು ಕಾನ್ಸೆಪ್ಟಲ್ಲಿ ಇದೆ, ನೈಟೀಸ್ ಎಲ್ಲಿ ಯೂಸ್ ಮಾಡ್ತಾರೆ ಜನ, ಏನೇನು ಪ್ಯಾಟರ್ನ್ಗೆ ಯೂಸ್ ಮಾಡ್ತಾರೆ, ಯಾವ ಕಾನ್ಸೆಪ್ಟ್ ರೆಗ್ಯುಲರ್ ಸೇಲ್ ಆಗೋ. ನಿನ್ನ ಯಾವುದೋ ಒಂದು ಕಿರಾಣಿ ಸ್ಟೋರ್ಗೆ ಹೋಗ್ತೀರಾ, ಅದರಲ್ಲಿ ಟೀ ಶುಗರ್ ಎಲ್ಲ ರೆಗ್ಯುಲರ್ ಸೇಲ್ ಆಗೋರು ಐಟಮ್. ಅದೇ ರೀತಿ ನಿನ್ನ ಅಂಗಡಿಯಲ್ಲಿ ನೈಟೀಸ್ ಇರಲಿಲ್ಲ ಅಂದರೆ ಬೇರೆ ಏನು ಐಟಮ್, ಬೇರೆ ರೆಗ್ಯುಲರ್ ಸೇಲ್ ಆಗೋರು ಐಟಮ್ ಇದೆ. ಬಟ್ ಅದು 12 ಮಂತ್ಸ್ ರನ್ನಿಂಗ್ ಐಟಮ್ಗಳು. ಆ ರೀತಿ ಪ್ಯಾಟರ್ನ್ಗಳು 12 ಮಂತ್ಸ್ ರನ್ನಿಂಗ್ ಆಗೋರ ಐಟಮ್ಗಳು ನಿನಗೆ ನೈಟೀಸಲ್ಲಿ ಇರಬೇಕಂದ್ರೆ ಅಜಿತ್ ಝೋನಲ್ಲಿ ನಿನಗೆ ಭರ್ಪೂರ್ ವೆರೈಟಿ ಸಿಗ್ಬಿಡುತ್ತೆ. ಯಾಕೆ ಅದರಲ್ಲಿ ಪ್ರಿಂಟ್ಸು, ಡಿಸೈನ್ಸು, ಕಲರು, ಫ್ಯಾಬ್ರಿಕ್ ಅಂದರೆ ಪ್ಯೂರ್ ಕಾಟನ್ ಬೇಸು. ನೀವು 75 ರುಪೀಸ್ ತೊಗೊಳ್ತೀರಾ ಅಂದರೆ ಕಾನ್ಸೆಪ್ಟ್ ಏನು ಸಿಗುತ್ತೆ ಅಂದರೆ ಗುಡ್ ಪ್ರಾಡಕ್ಟ್. ಕಾನ್ಸೆಪ್ಟ್ ಏನಿದೆ ಅಂದರೆ ಕ್ವಾಲಿಟಿ ವೈಸ್ ಆರ್ಟಿಕಲ್ಗಳು, ಆ ರೀತಿ ಪ್ಯಾಟರ್ನ್ಗಳು ಮತ್ತು ಡಿಸೈನ್ಗಳು ನೈಟೀಸಲ್ಲಿ. ಬರೀ ಡಿಸೈನ್ ಪ್ರಿಂಟು ಮಾರ್ಕೆಟಲ್ಲಿ ಏನು ಸೇಲ್ ಆಗ್ತಾಯಿದೆ, ಬರೀ ನೋಡೋಕ್ಕೆ ಚೆನ್ನಾಗಿರಬೇಕು. ಫ್ಯಾಬ್ರಿಕ್ಕು ನಾನು ಚೆನ್ನಾಗಿರೋದು ಕೊಡ್ತಾಯಿದ್ದೀನಿ ಮತ್ತು ಕಾನ್ಸೆಪ್ಟ್ ಅದೇ ಕೊಡ್ತಾಯಿದ್ದೀನಿ. ಜನಗೆ ಇನ್ನೂ ಗೊತ್ತಿಲ್ಲ. ಅವ್ರು ಏನು ದಿಲ್ಲಿ, ಮುಂಬೈ, ಅಹಮದಾಬಾದ್ಗೆ ಹೋಗ್ಬಿಟ್ಟು ನೈಟೀಸ್ ಪರ್ಚೇಸ್ ಮಾಡ್ತಾರೆ. ಬಟ್ ಕಾಟನ್ ಫ್ಯಾಬ್ರಿಕ್ ರೆಡಿಯಲ್ಲಿ ಆಗುತ್ತೆ ಸೂರತಲ್ಲಿ, ಮತ್ತು ಫ್ಯಾಬ್ರಿಕ್ ಎಲ್ಲಿ ಬರುತ್ತೆ ಸೂರತಲ್ಲಿ, ಮತ್ತು ನೈಟೀಸ್ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಸೂರತಲ್ಲಿ. ನೀನು ಮತ್ತು ಡೆಲ್ಲಿ, ಮುಂಬೈಯಲ್ಲಿ ಯಾಕೆ ಹೋಗ್ತಾ ಇದ್ದೀರಾ? ಅದೇ ಕಾನ್ಸೆಪ್ಟ್ ನಿನಗೆ ಮಾರ್ಕೆಟಲ್ಲಿ 110 ರೂಪಾಯಲ್ಲಿ ಸಿಗ್ತಾಯಿದೆ, ಅದೇ ಐಟಮ್ ಸೂರತಲ್ಲಿ 80 ರೂಪಾಯಲ್ಲಿ ಸಿಗ್ಬಿಡುತ್ತೆ. ಅಷ್ಟನ್ನು ನನ್ನ ಗ್ಯಾರಂಟಿ ಇರುತ್ತೆ. ಯಾಕೆ 20 ಇಂದ 30 ರೂಪಾಯಿ ಒಂದು ನೈಟಿಯಲ್ಲಿ ಕಮ್ಮಿ ಸಿಗುತ್ತೆ ನಿನಗೆ. ನೀನು ಮಾರ್ಕೆಟಲ್ಲಿ ಆ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಒಂದು ಆರ್ಟಿಕಲ್ ನೀನು ತೊಗೊಳೋರು ದಿಲ್ಲಿ, ಮುಂಬೈಯಿಂದ 110ಅಲ್ಲಿ ತೊಗೊಳ್ತಾ ಇದ್ದೀರಾ, ಅಲ್ಲಿ ಏನು 100 ರೂಪಾಯಿ ಇಲ್ಲ 90 ರುಪೀಸಲ್ಲಿ ಸಿಗ್ತಾ ಇದೆ. ಯಾರಿಗೆ ಲಾಭ? ನಿನಗೇನೆ ಲಾಭ. ಬಿಸ್ನೆಸ್ಸಲ್ಲಿ ಇಂಪಾರ್ಟೆಂಟ್ ಇರಬೇಕು ಅಂದರೆ ಪರ್ಚೇಸಲ್ಲಿ ಎಲ್ಲಿ ಹೋಗಬೇಕು, ಏನು ಕ್ವಾಲಿಟಿ ತರಬೇಕು, ಯಾವ ಆರ್ಟಿಕಲ್ ತರಬೇಕು ಮತ್ತು ಯಾವ ಅಂಗಡಿಯಿಂದ ತರಬೇಕು, ಅದು ಫೋಕಸ್ ಇರಬೇಕು. ಯಾರು ಪರ್ಚೇಸ್ ಮತ್ತು ಅಂಗಡಿ ಮಾಡ್ತಾ ಇದ್ದಾರೆ ಆ ರೀತಿ ಪ್ಯಾಟರ್ನ್ಗಳು ಮತ್ತು ಡಿಸೈನ್ಗಳು ನೀನು 50 ಅಂಗಡಿ ಹುಡುಕ್ಬಿಡಿ, 50 ಅಂಗಡಿ ಹುಡುಕ್ಬಿಡಿ, ಅಷ್ಟನ್ನು ನನ್ನ ಗ್ಯಾರಂಟಿ ಇರುತ್ತೆ. ನಿನಗೆ 50ಅಲ್ಲಿ 2 ಅಂಗಡಿಯಲ್ಲಿ ಸಿಗುತ್ತೆ. ಬಟ್ ಆ ಪ್ಯಾಟರ್ನ್ ಸಿಗಲ್ಲ. ಅದರಲ್ಲಿ ಏನಂದರೆ ಚೆನ್ ಟೈಪ್ ಜುಪ್ ಕಾನ್ಸೆಪ್ಟ್ ಡಿಫ್ರೆಂಟ್ ಪ್ಯಾಟರ್ನು, ಅಲ್ಲಿ ಜುಪ್ ಇರೋದು, ಆ ರೀತಿ ಪ್ಯಾಟರ್ನ್ಗಳು ಮತ್ತು ಡಿಸೈನರ್ ಪ್ಯಾಟರ್ನ್ಗಳು ನಿನಗೆ ನೈಟೀಸಲ್ಲಿ ಬೇಕಾಗಿದೆ. ನಮ್ಮ ಹತ್ರ ಭರ್ಪೂರ್ ವೆರೈಟಿ ಇದೆ. ನೀನು ಎಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೀರಾ ಗೊತ್ತಿಲ್ಲ. ಆ ವಿಡಿಯೋಗೆ ಎಷ್ಟು ಜನ ನೋಡಿಬಿಟ್ಟು ಅಲ್ಲಿಂದ ಪರ್ಚೇಸ್ ಮಾಡ್ತಾರೆ, ಏನು ಆರ್ಟಿಕಲ್ಗಳು ತಗೊಳ್ತಾರೆ, ಅದೇ ಆರ್ಟಿಕಲ್ಗಳು ನಾನು ಇವತ್ತು ಪ್ಯಾಟರ್ನು, ಡಿಸೈನ್ಗಳು ನಾನು ತೊಗೊಂಡು ಬಂದಿದ್ದೀನಿ ನಿನಗೋಸ್ಕರ. ಬರೀ ಕಾನ್ಸೆಪ್ಟ್ ನೋಡಿಬಿಡಿ. ನೈಟೀಸಲ್ಲಿ ಸೇಲ್ ಆಗುತ್ತೆ ಅದೇ ಪ್ಯಾಟರ್ನ್, ಡಿಸೈನ್, ಕಲರ್ ಚಾರ್ಟ್, ಫ್ಯಾಬ್ರಿಕ್ ಎಲ್ಲ ನಿನಗೆ ನಾನು 175 ರುಪೀಸಲ್ಲಿನೇ ಕೊಟ್ಬಿಡ್ತೀನಿ. ಮತ್ತು ಹೈಯರ್ ರೇಂಜಲ್ಲಿ ಪ್ರೀಮಿಯಮಲ್ಲಿ ಐಟಮ್ ಹೋಗ್ಬೇಕಂದ್ರೆ 1000 ರೂಪಾಯಿ ತಕ್ಷಣ ನಮ್ಮ ಹತ್ರ ನೈಟೀಸ್ ಇದೆ.
ಆ ರೀತಿ ಪ್ಯಾಟರ್ನ್ಗಳು ನಾನು ಇಟ್ಟಿದ್ದೀನಿ. ಡಿಸೈನರ್ ಪ್ಯಾಟರ್ನ್ಗಳು, ಹ್ಯಾಂಡ್ ವರ್ಕ್ ಆರ್ಟಿಕಲ್ಗಳು, ಥ್ರೆಡ್ ವರ್ಕ್ ಆರ್ಟಿಕಲ್ಗಳು, ಡಿಫ್ರೆಂಟ್ ಪ್ಯಾಟರ್ನಲ್ಲಿ. ಅಂಬ್ರೆಲಾ ಕಟ್ಟಲ್ಲಿ ನೈಟೀಸ್ ಬೇಕಾ, ಅದೂ ಅವೈಲೇಬಲ್ ಇದೆ. ಚೆನ್ನಾಗಿ ಇನ್ನೂ ಗೊತ್ತಿಲ್ಲ, ಅಂಬ್ರೆಲಾ ಕಟ್ ಕುರ್ತಿನೇ ಸೇಲ್ ಮಾಡ್ತಾ ಇದೆ, ಬಟ್ ನಾನು ನೈಟೀಸಲ್ಲಿ ಕಾನ್ಸೆಪ್ಟ್ ತೊಗೊಂಡು ಬಂದುಬಿಟ್ಟಿದ್ದೀನಿ. ಆ ರೀತಿ ಪ್ಯಾಟರ್ನ್ಗಳು ಮತ್ತು ಡಿಸೈನ್ಗಳು ನಿನಗೆ ಮಾರ್ಕೆಟಲ್ಲಿ ಲೈಟ್ ಚಾರ್ಟ್, ಡಾರ್ಕ್ ಚಾರ್ಟ್, ಡಸ್ಟಿ ಚಾರ್ಟ್, ಕಲರ್ ಚಾರ್ಟ್ ಆಪ್ಷನ್ ನನ್ನ ಹತ್ರ ಪ್ರತಿಯೊಂದು ಆರ್ಟಿಕಲ್ದು ಇರೋದು. ನೀನು ಆ ಲೈಟ್ ಚಾರ್ಟ್ ಇದೆ, ಆ ಪ್ರಿಂಟಲ್ಲಿ ನಿನಗೆ ಡಾರ್ಕ್ ಚಾರ್ಟ್ ಬೇಕೋ ಅವೈಲೇಬಲ್ ಇದೆ, ಡಸ್ಟಿ ಚಾರ್ಟ್ ಬೇಕೋ ಅವೈಲೇಬಲ್ ಇದೆ. ಯಾಕೆ ನಾನು ಹೋಲ್ಸೇಲರು, ಮ್ಯಾನುಫ್ಯಾಕ್ಚರರು. ನಿನಗೆ ಏನು ಗೊತ್ತಾ ಅನ್ನೋದ್ರ ಬೇರೆ ಅಂಗಡಿಯಿಂದ ಮತ್ತು ನನ್ನ ಅಂಗಡಿಯಿಂದ ಏನು ವ್ಯತ್ಯಾಸ ಇರುತ್ತೆ, ಏನೇನು ಕಾನ್ಸೆಪ್ಟ್ ನಮ್ಮ ಹತ್ರ ಸಿಗ್ಬಿಡುತ್ತೆ. ನಾನು ಬರೀ ನಿನಗೆ 10 ಸ್ಯಾಂಪಲ್ ತೋರಿಸ್ತೀನಿ. 10 ಸ್ಯಾಂಪಲಲ್ಲಿ ಏನು ಐಡಿಯಾ ಆಗುತ್ತೆ ನಿನಗೆ. ಐಡಿಯಾ ಆಗಬೇಕಾಗಿದೆ, ಒಂದು ಸಲ ಅಜಿತ್ ಝೋನ್ಗೆ ವಿಸಿಟ್ ಮಾಡಿ. ಸೂರತಲ್ಲಿ ನನ್ನ ಕಂಪ್ನಿ ಇರೋದು. ನಿನಗೆ ವಿಸಿಟ್ ಮಾಡೋಕ್ಕೆ ಆಗಲಿಲ್ಲ, ಆನ್ಲೈನ್ ಮೆಸೇಜ್ ಕಳಿಸ್ಬಿಡಿ ನನ್ನ ನಂಬರ್ಗೆ. ಆನ್ಲೈನ್ ಮೆಸೇಜ್ ಮಾಡಿಬಿಟ್ಟು ನೀವು ಪೂರ್ತಿ ಅಜಿತ್ ಝೋನ್ ಬಗ್ಗೆ ಏನೇನು ಐಟಮ್ಗಳು ಡೀಲ್ ಮಾಡ್ತಾರೆ ಅದು ಎಲ್ಲ ಆರ್ಟಿಕಲ್ಗಳು ನಿನಗೆ ಒಂದೇ ಒಂದು ಲಿಂಕಲ್ಲಿ ಸಿಗ್ಬಿಡುತ್ತೆ. ಸಾಡಿ, ಸೂಟ್, ಲೆಗಿನ್ಸ್, ಕುರ್ತಿ, ಪ್ಲಾಜೋ, ಬ್ಲೌಸ್, ದುಪಟ್ಟ, ಏನೇನು ಆರ್ಟಿಕಲ್ಗಳು ನಮ್ಮ ಹತ್ರ ಸಿಗುತ್ತೆ. ಆ ರೀತಿ ಪ್ಯಾಟರ್ನ್ಗಳು ಮತ್ತು ಕಾನ್ಸೆಪ್ಟ್ಗಳು ಏನೇನು ಇರುತ್ತೆ. ಇವಾಗ ಬರೀ ಕಾಟನ್ ಫ್ಯಾಬ್ರಿಕಲ್ಲಿ ನಾನು ತೋರಿಸ್ಬಿಟ್ಟಿದ್ದೀನಿ ನಿನಗೆ ತುಂಬ ಆರ್ಟಿಕಲ್ಗಳು. ಅದರಲ್ಲಿ ಪ್ರೀಮಿಯಮ್ ಆರ್ಟಿಕಲ್ಗಳು, ರಿಯೋನ್, ಸರೀನಾ ಕಾನ್ಸೆಪ್ಟ್, ಒಂದಿಂದ ಒಂದು ಯುನೀಕ್ ಆರ್ಟಿಕಲ್ಗಳು ನಮ್ಮ ಹತ್ರ ಸಿಗ್ಬಿಡುತ್ತೆ. ಪ್ಯಾಟರ್ನು, ಡಿಸೈನು. ಇವಾಗ ಅದು ಕಾಟನ್ ಬೇಸ್ ಇದೆ, ಅಡ್ಜಸ್ಟೇಬಲ್. ಎಲ್ ಸೈಜ್, ಎಮ್ ಬೇಕಾ ಎಮ್, ಎಲ್ ಬೇಕಾ ಎಲ್, ಎಕ್ಸೆಲ್ ಬೇಕಾ ಎಕ್ಸೆಲ್, ಡಬಲ್ ಎಕ್ಸೆಲ್ ಬೇಕಾ ಡಬಲ್ ಎಕ್ಸೆಲ್ ತಕ್ಷಣ 190. ಎಮ್ ಇಂದ ಡಬಲ್ ಎಕ್ಸೆಲ್, ಎಲ್ ಇಂದ ಡಬಲ್ ಎಕ್ಸೆಲ್, ಏನು ಸೈಜಸ್ ಬೇಕಾಗಿದೆ ಎಲ್ಲ ಅವೈಲೇಬಲ್ ಇದೆ. 3XL, 4XL, 6XL ತಕ್ಷಣ ನೈಟೀಸ್ ಬೇಕಾಗಿದೆ ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡುತ್ತೆ. ನೈಟೀಸ್ ವ್ಯಾಪಾರ ಅಂದರೆ ಮೇನ್ ಇಂಪಾರ್ಟೆಂಟ್ ಇರೋದು ಸಮ್ಮರ್ ಸೀಸನ್. ತಮಿಳ್ನಾಡು, ಚೆನ್ನೈ, ಕರ್ನಾಟಕ, ಕೊಯಂಬತ್ತೂರು ಆ ಕಡೆ ರೆಗ್ಯುಲರ್ ಸೇಲ್ ಆಗೋರು, ಡೆಲಿ ವೇರ್ ಯೂಸ್ಗೆ ಲೇಡೀಸ್ಗಳು ಮತ್ತು ಯೂಸ್ ಮಾಡ್ತಾರೆ. ಮನೆಯಿಂದ ಚಿಕ್ಕ ಬಿಸ್ನೆಸ್ ಮಾಡಿಬಿಟ್ಟು 10,000 15,000 ಐಟಮ್ ತೊಗೊಂಡು ನೈಟೀಸಲ್ಲಿ ಅವ್ನು ದೊಡ್ಡ ಅಂಗಡಿ ಮಾಡಿದ್ದಾರೆ. ಆ ರೀತಿ ಕಸ್ಟಮರ್ಗಳೊಂದು ಬೇಜಾನಿಗೆ ಇದೆ. ನಾನು ಯಾಕೆ ನಿನಗೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಕರ್ನಾಟಕ ಅವ್ರಿಗೆ ಯಾರು ಲೇಡೀಸ್ ಮನೆಯಲ್ಲಿ ಫ್ರೀ ಕೂತ್ಕೊಂಡಿದ್ದಾರೆ, ಆ ಐಟಮ್ ತಗೊಳ್ಳಿ. 5,000 10,000 ಮನೆದು ಏನು ಬಾಡಿಗೆ ಆಗೋಲ್ಲ, ಅದರಲ್ಲಿ ಲೈಟ್ ಬಿಲ್ಲೇ ಆಗೋಲ್ಲ. ಕಾನ್ಸೆಪ್ಟ್ ಏನಿದೆ, ಮನೆಯಲ್ಲಿ ನೀನು ಬರ್ತಾ ಇದ್ದೀರಾ, 2 ಲೇಡೀಸ್ಗೆ ಒಂದು ದಿವಸ ಅಲ್ಲಿ ಸೇಲ್ ಮಾಡ್ತೀರಾ ಅಂದರೆ ಒಂದು ನೈಟೀಸ್ ಮೇಲೆ 200 ರೂಪಾಯಿ ಸಿಕ್ಕಿದ್ರೆ ಒಂದು ಡೆಲ್ಲಿಯಲ್ಲಿ 500 ರೂಪಾಯಿ ನಿನಗೆ ನಿನ್ನ ಮನೆಯಲ್ಲಿ ಕುತ್ಕೊಂಡು ಬಿಸ್ನೆಸ್ ಮಾಡ್ಬೋದು. ಅದೇ ರೀತಿ 30 ದಿವಸ ಆದರೆ ಎಷ್ಟಾಗತ್ತೆ. ಆ ರೀತಿ ಪ್ಯಾಟರ್ನ್ಗಳು ಮತ್ತು ಡಿಸೈನ್ಗಳು ನಿನಗೆ ನೈಟೀಸಲ್ಲಿ ಎಷ್ಟು ವೆರೈಟಿ ಬೇಕಾಗಿದೆ ಅಷ್ಟು ವೆರೈಟಿ ನನ್ನ ಹತ್ರ ಸಿಗ್ಬಿಡುತ್ತೆ. ಕಾನ್ಸೆಪ್ಟ್ ಸಿಗ್ಬಿಡುತ್ತೆ, ಪ್ಯಾಟರ್ನ್ ಸಿಗ್ಬಿಡುತ್ತೆ. ಇವತ್ತು ಕಾನ್ಸೆಪ್ಟ್ ಎಷ್ಟಿದೆ ನಾನು ಎಲ್ಲ ತೋರಿಸ್ಬಿಟ್ಟಿದ್ದೀನಿ, ಬಟ್ ಇನ್ನೂ 2-3 ಪ್ಯಾಟರ್ನ್ ಬಾಕಿ ಇದೆ. ಯಾಕೆ ಅದು ತೋರ್ಸೋಕ್ಕೆ ಆಗಲಿಲ್ಲ. ಆ ರೀತಿ ಪ್ಯಾಟರ್ನ್ಗಳು ಮತ್ತು ಡಿಸೈನ್ಗಳು ನೈಟೀಸಲ್ಲಿ. ಇವಾಗ ನೋಡಿ, ಥ್ರೆಡ್ ವರ್ಕಲ್ಲಿ ಪ್ಯಾಟರ್ನು, ಕಾನ್ಸೆಪ್ಟ್ ಬರೀ ಆ ರೀತಿ ಪ್ಯಾಟರ್ನ್ಗಳು ನೈಟೀಸಲ್ಲಿ ಎಷ್ಟು ಬೇಕಾಗಿದೆ ಅಷ್ಟನ್ನು ಅವೈಲೇಬಲ್ ಸಿಗ್ಬಿಡುತ್ತೆ. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ನಮಸ್ಕಾರ. ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ಜೈ ಕರ್ನಾಟಕ.